ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ರೈತರಿಗೂ ನಾನು ಕೇಳೋದೇನೆಂದರೆ, ಇವಾಗ ನಾವು ಹೊಸದಾಗಿ ತೋಟ ಮಾಡಿದ್ವಿ, ತೆಂಗಿನ ಸಸಿ ನೆಟ್ಟಿದ್ವಿ. ಬಟ್ ಏನಾಗ್ತಿದೆ ಅಂದರೆ, ನಾನು ಕಳೆದ ವೀಡಿಯೋಸ್ಗಳೆಲ್ಲ ತೋರಿಸಿದ್ದೀನಿ ಎಷ್ಟು ಫಲ ಚೆನ್ನಾಗಿದೆ, ಕಾಯಿ ಸೈಜು ಎಷ್ಟು ಚೆನ್ನಾಗಿದೆ ಅಂತ. ಬಟ್ ಇವಾಗ ಇತ್ತೀಚಿನ ಮರಗಳಲ್ಲಿ ನೋಡಿ ಕಾಯಿ ಹೆಂಗಿದೆ ನೋಡಿ, ಸಣ್ಣ ಮತ್ತು ಆಲ್ರೆಡಿ ಒಣಗೋಗಿದೆ. ಅದು ಏನು ಅಂತಲೇ ಗೊತ್ತಾಗ್ತಿಲ್ಲ. ಇದೇನು ರೋಗನಾ ಇಲ್ಲ ಏನು ಕಮ್ಮಿ ಆಗಿದೆ? ಏಕೆಂದರೆ ನೀರು ಹಾಯಿಸ್ತಾ ಇದ್ದೀವಿ, ಉಳಿಸ್ತಾನೂ ಇದ್ದೀವಿ, ಗೊಬ್ಬರನೂ ಹಾಕ್ತಾಯಿದ್ದೀವಿ, ಎಲ್ಲ ಮಾಡ್ತಾಯಿದ್ದೀವಿ. ಆದರೆ ಕಾಯಿ ಸೈಜ್ ನೋಡಿ ಹೆಂಗಿದೆ. ಕಾಯಿ ಸೈಜ್ ಹೋಗಲಿ, ಸಣ್ಣ ಆದರೂ ಓಕೆ, ಹೆಂಗೋ ಮಾಡೋಣ. ಮರದ ಮೇಲ್ಗಡೆನೇ ಒಣಗೋಗೋ ಥರ. ಏನಿದು ಒಂಥರ ಸರ್ಪ್ರೈಸಿಂಗ್, ಶಾಕಿಂಗ್ ಆಗಿದೆ. ಇದು ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದೊಂದು ಮರದಲ್ಲಾದರೆ ಹೋಗಲಿ, ಏನೋ ಒಂದು ಮರ ಸರಿ ಇಲ್ಲ ತಳಿ ಅಂತ ಹೇಳ್ಬೋದು. ಬಟ್ ತುಂಬ ಮರಗಳೆಲ್ಲ ಹಂಗೆ ಇದೆ. ಅದು ಏನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ. ಏನು ಪ್ರಾಬ್ಲಮ್ ಆಗಿದೆ? ಇದೇನು ಔಷಧಿ ಏನಾದರೂ ಹೊಡಿಬೇಕಾ? ಏನು ಒಂದು ಗೊತ್ತಾಯ್ತಾ ಇಲ್ಲ. ಇದು ಯಾವ ರೋಗ ಅಂತಲೂ ಗೊತ್ತಾಗ್ತಿಲ್ಲ, ಹಂಗೆ ಆಗ್ಬಿಟ್ಟಿದೆ ಇವಾಗ. ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಕಾಂಟ್ಯಾಕ್ಟ್ ಮಾಡಬೇಕಾ? ಏನು ಒಂದು ಗೊತ್ತಾಯ್ತಾ ಇಲ್ಲ. ಯಾಕೆಂದರೆ 1-2 ಮರದಲ್ಲಾದರೆ ಏನೋ ರೋಗ ಇರ್ಬೋದು, ಇಲ್ಲ ಹಾಕಿರೋಂಥ ತಳಿ ಚೆನ್ನಾಗಿಲ್ಲ, ಏನಾದರೂ ಹೇಳ್ಬೋದು. ಬಟ್ ತುಂಬ ಮರಗಳಲ್ಲಿ ಹಿಂಗೆ ಆಗ್ಬಿಟ್ಟಿದೆ. ಆದರೆ ಇದು ಹಳೆ ಮರಗಳಲ್ಲಿಲ್ಲ, ಹೊಸ ಮರಗಳು ಯಾವ ನೆಟ್ಟಿದ್ದೀವಿ, ಹೊಸ ಮರಗಳಲ್ಲಿ ಇವಾಗ ಫಲ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಅವುಗಳಲ್ಲಿ ಈ ಥರ ಕಾಣಿಸ್ತಿದೆ. ಆಮೇಲೆ ಇದು ಸೈಜ್ ನೋಡಿ ಹೆಂಗಿದೆ. ಒಂದು ಗೊನೆಗೆ ಒಂದೊಂದೇ ಕಾಯಿ ಇರೋದು, ಅದರಲ್ಲೂ ಸೈಜ್ ನೋಡಿ ಎಷ್ಟು ಚಿಕ್ಕದಿದೆ. ಮತ್ತು ಇವಾಗೆಲ್ಲ ನುಸಿ ರೋಗ ಅಂತ ಹೇಳ್ತೀವಿ. ನುಸಿ ರೋಗ ಅಂದರೆ ಅದೇ ಬೇರೆ. ಇವಾಗ ಕಾಯಲ್ಲಿ ಕಜ್ಜಿಕಾಯಿ ಥರ ಇರ್ತಲ್ಲ, ಅದು ಎಡಿಯೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ಥರದಕ್ಕೆ ನುಸಿ ರೋಗ ಅಂತ ಅಂತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ಏನು ರೋಗ, ಏನು ಪ್ರಾಬ್ಲಮ್ ಅಂತಲೇ ಗೊತ್ತಾಗ್ತಿಲ್ಲ. ನೋಡಿ ಇಲ್ಲೂ ಒಂದು ಗೊನೆಲಿ ಹಂಗೆ ಇದೆ. ಒಂದು ಗೊನೆ ಅಂತಲ್ಲ ನೋಡಿ, ಕಾಯಿ ನೋಡಿ ಹೆಂಗಿದೆ. ಇದು ಏನು ಪ್ರಾಬ್ಲಮ್ಮು, ಏನು ರೋಗ, ಏನು ಇಲ್ಲ ಮಣ್ಣಿನ ಪ್ರಾಬ್ಲಮ್ಮಾ, ಇಲ್ಲ ತೆಂಗಿನ ಸಸಿ ಪ್ರಾಬ್ಲಮ್ಮಾ, ಇಲ್ಲ ಗೊಬ್ಬರ ನೀರು ಅಂತೂ ಟೈಮ್ ಕರೆಕ್ಟಾಗಿ ಬೇಸಿಗೆಲಂತೂ ದಿನ ನೀರು ಹಾಯಿಸ್ತಿದ್ವಿ, ಗೊಬ್ಬರಗಳು ಹಾಕ್ತಾಯಿದ್ವಿ. ವರ್ಷಕ್ಕೊಂದ್ಸಲ ಗೊಬ್ಬರ ಏರಿಸ್ತೀವಿ, ನೀವೇ ನೋಡ್ತಿದ್ದೀರ. ಒಳ್ಳೆ ಮನೆ ಗೊಬ್ಬರನೇ ಏರಿಸ್ತಾಯಿದ್ದೀವಿ ಮತ್ತು ಉಳಿಸ್ತಾಯಿದ್ದೀವಿ 6 ತಿಂಗಳಿಗೊಂದ್ಸಲ. ಪಕ್ಕದಲ್ಲಿ ಆ ಕಡೆ ಇರೋದು ಗದ್ದೆ ಮಾಡೋದದು. ಸೊ ಅವಾಗಲೂ ನೀರು ಬೇಸಿಗೆಲಿ 1-2 ತಿಂಗಳು ಬಿಟ್ಟರೆ ಇನ್ನೆಲ್ಲ ಟೈಮು ಕವಲೆ ನೀರು ಇದ್ದೇ ಇರುತ್ತೆ. ಕವಲೆ ನೀರು ಹಾಯಿಸ್ತಾನೆ ಇರ್ತೀವಿ. ನೀರಿಂದು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಆದ್ರೂ ಈ ಥರ ಏನು ಕಾಯಿಗಳು, ಅದು ಏನು ರೋಗನ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಸೊ ಈ ವಿಡಿಯೋನ ತಗೊಂಡೋಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತೋರಿಸಿ ಏನಾದರೂ ಸೊಲ್ಯೂಷನ್ ಸಿಗುತ್ತಾ ಅಂತ ಕೇಳಬೇಕಷ್ಟೇ. ಅದೊಂದೇ ದಾರಿ ಉಳಿದಿರೋದು. ಯಾಕೆಂದರೆ ತುಂಬ ಮರಗಳಲ್ಲಿ ಹಿಂಗೆ ಆಗ್ಬಿಟ್ಟಿದೆ. 1-2 ಆದರೆ ಓಕೆ, ಏನಾದರೂ ಮಾಡೋಣ. ತುಂಬ ಸುಮಾರು ಮರಗಳಲ್ಲಿ ಹಿಂಗೆ ಆಗ್ಬಿಟ್ಟಿದೆ. ಇದು ಯಾವುದ್ರಲ್ಲಿ ಅಂದರೆ, ಇವಾಗ ಹೊಸ್ದಾಗಿ ನೆಟ್ರು ಇವೆಲ್ಲ ನೋಡಿ, ಇದು ಹೊಸ್ದಾಗಿ ನೆಟ್ಟಿರೋದು. ಇಲ್ಲಿ ಮೇಲ್ಗಡೆ ಇರೋದು ಇವೆಲ್ಲ ಹೊಸ್ದಾಗಿ ನೆಟ್ಟಿರೋಂಥ ತೋಟ. ಇದು ತೆಂಗಿನ ಸಸಿಗಳು, ತೆಂಗಿನ ಮರಗಳು. ಇದರಲ್ಲಿ ಈ ರೀತಿ ಇದೆ. ಇದು ಇನ್ನೊಂದು ತೋಟ ನೆಟ್ಟಿರೋದು, ಇದು ಇನ್ನೂ ಫಲ ಬಿಟ್ಟಿಲ್ಲ, ಇನ್ನೂ ಲೇಟ್ ಬಿಡೋದು. ಬಟ್ ಇವಾಗ ನೆಟ್ಟಿರೋ ಬಿಟ್ಟಿದ್ರಲ್ಲೇ ಆ ಥರ ಇದೆ. ಏನು ಅಂತ ಅರ್ಥ ಆಗ್ತಿಲ್ಲ. ಯಾರಿಗಾರು ಗೊತ್ತಿದ್ದರೆ, ನಿಮ್ಮ ತೋಟದಲ್ಲಿ ಏನಾದರೂ ಹಿಂಗೆ ಆಗಿದ್ದರೆ ಕಾಯಿ, ಅದಕ್ಕೇನಾದರೂ ಪರಿಹಾರ ಏನಾದರೂ ಇದ್ದರೆ, ಏನು ಹಾಕಿದ್ರೆ ಸರಿ ಹೋಗುತ್ತೆ, ಇಲ್ಲ ಅದು ಮರದ್ದು ಸೊಸಿನೇ ಪ್ರಾಬ್ಲಮ್ಮಾ, ಇಲ್ಲ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಇಲ್ಲ ಮಣ್ಣಿನ ಪ್ರಾಬ್ಲಮ್ಮಾ, ಇಲ್ಲ ರೋಗ ಹೊಡೆದಿದೆಯಾ, ಅದನ್ನು ಚೆಕ್ ಮಾಡೋದು ಹೇಗೆ ಅಂತೇನಾದರೂ ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ. ಯಾಕೆಂದರೆ ನೋಡಿ ಇವೆಲ್ಲ ಹಳೆ ಮರಗಳಿದು. ಇದು ಕಾಣ್ತಾ ಇಲ್ಲ ಅನ್ಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿಗಳು, ಹೆಂಗೆ ಫಲ ಕಟ್ಟಿದೆ. ಇದೊಂದೇ ಅಂತಲ್ಲ, ತುಂಬ ಮರಗಳು ನೋಡಿ. ಇದೆಲ್ಲ ಹಳೆ ಮರಗಳಿದು. ಹಳೆ ಮರಗಳಲ್ಲಿ ಒಂಚೂರು ರೋಗ ಇಲ್ಲ, ಒಂಚೂರು ಕಾಯಿ ಸೈಜ್ ಮಾತ್ರ ಸಕ್ಕತ್ತಾಗಿದೆ. ಮೊನ್ನೆ ತೋರಿಸಿದ್ನಲ್ಲ, ಇನ್ನೊಂದು ವೀಡಿಯೋದಲ್ಲಿ ನೋಡಿದ್ದೀರ ಅನ್ಕೋತೀನಿ. ಒಂದು ಕಾಯಿ ಎಳೆದ್ರೆ 1 kg 300 ಗ್ರಾಮು, 1 kg 200 ಗ್ರಾಮು, 1 kg 100 ಗ್ರಾಮ್ ಎಲ್ಲ ಕಾಯಿ ಬಂದಿದೆ ತೂಕ ಹಾಕ್ದಾಗ. ಅದು ಒಳ್ಳೆ ಇಳುವರಿ, ಒಳ್ಳೆ ಫಲ ಅಂತಲೂ ಹೇಳ್ಬೋದು.
ಇವೆಲ್ಲ ಹಳೆ ಮರಗಳು. ಈಗ ಬರ್ತಾ ಇರೋವು ಏನಂದರೆ ಹೈಬ್ರಿಡ್ ಗಿಡಗಳಂತ ಮಾಡಿಬಿಟ್ಟಿದ್ರಲ್ಲ, ಆ ಥರ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ, ಇಲ್ಲ ತಳಿ ಕರೆಕ್ಟಾಗಿ ಒಳ್ಳೆ ಸಸಿ ನೆಟ್ಟಿಲ್ವಾ? ಅಂದರೆ ಇವಾಗೆಲ್ಲ ಹೇಳ್ತಾರಲ್ಲ ಹಿಂದಿನ ಕಾಲದವರೆಲ್ಲ, ಹಳೆ ಮರದ ಸಸಿಗಳ ಕಾಯಿ ಉಣ್ಬಿಟ್ಟು ಹಳೆ ಮರದ ಸಸಿಗಳು ನೆಡಬೇಕು, ಇಲ್ಲ ಅಂದರೆ ಕರೆಕ್ಟಾಗಿ ಬರಲ್ಲ ಅಂತ ಒಂದು ಹೇಳ್ತಾರೆ. ಅದೇನಾದರೂ ನಿಜನಾ ಏನು ಒಂದು ಗೊತ್ತಾಗ್ತಿಲ್ಲ. ಯಾಕೆಂದರೆ ನೋಡಿ, ಇಲ್ಲೊಂದು ಈ ಕೆಲವು ಮರಗಳು ಬೆಳೆದೇ ಇಲ್ಲ ಸಸಿಗಳು. ಇದು ಏನಕ್ಕೆ ಅಂತ ಗೊತ್ತಿಲ್ಲ ಕಾರಣ. ಈಗ ಏನಾಗ್ತಿದೆ, ಏನೋ ತಳಿ ಪ್ರಾಬ್ಲಮ್ಮಾ ಇಲ್ಲ ಮಣ್ಣಿನ ಪ್ರಾಬ್ಲಮ್ಮಾ? ಅಲ್ಲ, ಮಣ್ಣಿನ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಂದೇ ಸಲ ಎಲ್ಲದಕ್ಕೂ ಮಣ್ಣು ನೋಡ್ಸಿದ್ವಿ, ಗೋಡು ಮಣ್ಣು, ಗೊಬ್ಬರ ಹರಡಿಸ್ತಾಯಿದ್ವಿ, ಉಳಿಸ್ತಾಯಿದ್ದೀವಿ, ಎಲ್ಲ ಆಗ್ತಿದೆ. ಆದ್ರೂ ಆ ಥರ ಕಾಯಿ ಹಾಳಾಗ್ತಿದೆ. ಏನು ಮಾಡೋದೋ ಗೊತ್ತಾಗ್ತಿಲ್ಲ, ತಲೆನೇ ಕೆಟ್ಟೋಗ್ಬಿಟ್ಟೈತೆ. ಮೊನ್ನೆ ಒಂದು ವಾರ 15 ದಿನ ಆಯಿತು, ಅವಾಗಲೇ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಎಳ್ನೀರು ಕುಯ್ಯೋರೆಲ್ಲ ಬಂದರು, ಅದೆಲ್ಲ ಇದಾಯಿತು. ಅಂದರೆ ಒಂದೊಂದು ಗೊನೆಯಲ್ಲಿ ಆ ಥರ ಇದೆ, ಎಲ್ಲದರಲ್ಲೂ ಇಲ್ಲ. ಒಂದು ಗೊನೆಯಲ್ಲಿ ಆ ಥರ ಇದೆ, ಇನ್ನೊಂದು ಗೊನೆಯಲ್ಲಿ ಕಾಯಿ ಸಣ್ಣ ಇದೆ. ಅಂದರೆ ಕಾಯಿ ಸೈಜ್ ಅಂತೂ ಇಲ್ಲ, ಒಂದು ಗೊನೆಯಲ್ಲಿ ಸಣ್ಣ ಇದೆ, ಒಂದು ಗೊನೆಯಲ್ಲಿ ಆ ಥರ ಎಲ್ಲ ಹಾಳಾಗ್ಬಿಟ್ಟಿದೆ. ಸೊ ಈ ಥರ ಇದೆ ನೋಡಿ. ಎಷ್ಟು ದೊಡ್ಡ ದೊಡ್ಡ ಮರಗಳಿದ್ರೂ ಕಾಯಿನ ಸೈಜ್ ಮಾತ್ರ ಪ್ರಾಬ್ಲಮ್ ಏನಿಲ್ಲ. ನೋಡಿ ಎಷ್ಟು ದೊಡ್ಡ ಮರ ಇದೆ, ಆದ್ರೂ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಬಟ್ ಅದು ಮರನೂ ಹೈಟ್ ಇಲ್ಲ. ಇವಾಗ ನೆಟ್ಟರು ಹೊಸ ಮರ, ಅದು ಫಲ ಹೆಂಗೆ ಬಿಡಬೇಕು? ಇವಾಗೆಲ್ಲ ಮರಗಳು ಚಿಕ್ಕ ಚಿಕ್ಕ ಮರಗಳು ನೋಡ್ತಾ ಇದ್ರೆ ಫಲ ಹೆಂಗೆ ಕಚ್ಚಿರ್ತವೆ ಅಂದರೆ ಸಕ್ಕತ್ತಾಗಿರ್ತವೆ ಚಿಕ್ಕ ಮರಗಳಲ್ಲಿ. ಇವು ನೋಡಿದ್ರೆ ಕಾಯೇ ಇಲ್ಲ, ಕಾಯಿ ಇದ್ರೂ ಎಲ್ಲ ಒಣಗೋಯ್ತದೆ. ಮರದ ಇನ್ನೂ ಬಿದ್ದು ಇಲ್ಲ, ಹೋಗ್ಲಿ ಬಿದ್ದಾದ್ಮೇಲೆ ಒಣಗೋದ್ರೆ ಏನೋ ಹೇಳೋಣ. ಆಮೇಲೆ ಇನ್ನೊಂದು ಯಾತ ಕೊಡ್ದೈತೆ ಒಣಗೋಗೈತೆ ಅಂದರೆ ಏನೋ ಅದೂ ಇದಿಲ್ಲ. ಗೊನೆಯಲ್ಲಿ ಹಂಗೆ ಐತೆ ಕಚ್ಕೊಂಡಂಗೆ, ಒಂಚೂರು ಲೂಸ್ ಆಗಿಲ್ಲ, ಏನಿಲ್ಲ, ಫುಲ್ ಹೊಡೆದೋಗೈತೆ, ಒಣಗೋಗೈತೆ. ಏನು ಮಾಡಿ ನೋಡಿ. ಇದು ಇವಾಗ ಹೊಸದಾಗಿ ಮೊನ್ನೆ ಕುಡಿದು ಬೀಳ್ಸಿರೋದು ಅನಿಸುತ್ತೆ, ಇನ್ನೂ ಗಂಜಿನೂ ಆರಿಲ್ಲ, ಹಂಗೈತೆ. ಮೊನ್ನೆ ತಾನೇ ಹೇಳಿದ್ದೆ ಯಾವ್ದಗಳ ಕಾಟ ಜಾಸ್ತಿ ಆಗ್ಬಿಟ್ಟೈತೆ ಅಂತ. ನೋಡಿ, ಇವಾಗ ರೈತರುಗಳಿಗೆ ಒಂದೊಂದು ಪ್ರಾಬ್ಲಮ್ ಬರ್ತಾಯಿಲ್ಲ. ಇವಾಗ ತಾನೇ ಹೇಳಿದೆ, ಆ ತೆಂಗಿನ ಕಾಯ್ದು ಎಷ್ಟು ಪ್ರಾಬ್ಲಮ್ ಆಗ್ತಿದೆ, ರೋಗಗಳು ಏನೋ ಬಂದು ಅಂತ ಹೇಳ್ತಿದ್ದೆ, ಅದನ್ನು ನೋಡಿದ್ರ. ಇವಾಗ ಮತ್ತಿದು ಯಾವ್ದಗಳ ಪ್ರಾಬ್ಲಮ್ಮು, ಎಳ್ನೀರೆಲ್ಲ ಕುಡ್ದು ಹಾಳು ಮಾಡ್ತಾವೆ. ಕಾಯಿ ಬರೋಕ್ಕೆ ಗತಿಲ್ಲ, ಮರದ ಮೇಲೆ ಒಣಗೋಗ್ತೈತೆ. ಮರದ ಮೇಲೆ ಒಣಗೋಕ್ಕೆ ಮುಂಚೆ ಈ ಎಳ್ನೀರು ಥರ ಈ ಕುಡಿದು ಇವು ಹಾಳು ಮಾಡ್ತಾವೆ. ಇನ್ನೆಲ್ಲಿ ಕಾಯಿ ಸಿಗುತ್ತೆ? ಕಾಯೇ ಸಿಗಲ್ಲ. ಹಿಂಗಾದರೆ ಕಾಯಿ ಬರೋಕ್ಕೂ ಮುಂಚೆನೇ ಎಲ್ಲ ಚಿಕ್ಕ ಚಿಕ್ಕದಾಗಿದ್ದಾಗಲೇ ಹಿಂಗೆ ಹಾಳಾದರೆ ನಮ್ಮ ಕಾಯಲ್ಲಿ ಬರುತ್ತೆ. ಇನ್ನು ರೈತರು ಏನು ಮಾಡೋದು? ತೋಟಗಳು ನೆಡೋದೇನು? ಸೊ ಇವಾಗ ತೋಟ ಮಾಡೋ ಅಂಥವ್ರು, ಹೊಸ್ದಾಗಿ ಯಾರ್ಯಾರು ತೋಟ ಮಾಡಬೇಕು ಅಂತಿದ್ದೀರ ತೆಂಗಿನ ತೋಟ, ಅವರು ಒಳ್ಳೆ ತಳಿನ, ಚೆನ್ನಾಗಿರೋವಂಥ ತಳಿ ಸಸಿಗಳನ್ನ ನೋಡಿ ನೆಡಿ. ಮತ್ತು ನೆಡೋಕ್ಕೂ ಮುಂಚೆ ಆ ಮಣ್ಣು ಏನಿದೆ ಅದನ್ನು ಚೆಕ್ ಮಾಡ್ತಾರಲ್ಲ, ಸೊ ಅದನ್ನು ಚೆಕ್ ಮಾಡಿಸಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಒಂದು ಸಲ ವಿಚಾರಿಸಿ. ಏನಿಲ್ಲ, ಅವ್ರು ಒಂದು ಮಣ್ಣು ತಗೊಂಡೋಗಿ ಕೊಟ್ಟರೆ ಟೆಸ್ಟಿಂಗ್ ಮಾಡಿ ಹೇಳ್ತಾರೆ ಏನಕ್ಕೆ ಇದು ಮಾಡ್ಬೋದು ಅಂತ. ಸೊ ನಾನು ತಗೊಂಡೋಗಿ ಮಾತಾಡಬೇಕು, ಮತ್ತು ಈ ವಿಡಿಯೋ ತೋರಿಸಿ ಅವ್ರಿಗೆ ಈ ಥರ ಕಾಯಿ ಹಿಂಗಾಗಿದೆ ಏನು ಅಂತ ಕೇಳಬೇಕು. ಸೊ ಅದೇ, ನೀವು ಹೊಸ್ದಾಗಿ ತೋಟ ಮಾಡೋರು ಇದನ್ನೆಲ್ಲ ನೋಡ್ಕೊಂಡು ನೆಡಿ. ಮೇಯ್ನಾಗಿ ಒಳ್ಳೆ ತಳಿ, ಒಳ್ಳೆ ಸಸಿಗಳನ್ನ ನೆಡಿ. ಇಲ್ಲಾಂದರೆ ಈ ಥರ ಹಾಳಾಗುತ್ತೆ. ಸುಮ್ಮನೆ ನೆಟ್ಟಿದ್ದು ನೀವು ಒಂದು 5 ವರ್ಷ ಕಷ್ಟಪಟ್ಟು ಬೆಳೆಸಿ, ಹಿಂಗೆ 5 ವರ್ಷ ಆದಮೇಲೆ ಈ ಥರ ಫಲ ಬಿಟ್ರೆ ಏನು ಪ್ರಯೋಜನ ಬರುತ್ತೆ ಹೇಳಿ? ಏನೂ ಇಲ್ಲ, ಸುಮ್ಮನೆ ವೇಸ್ಟ್. 5 ವರ್ಷ ನೀರಲ್ಲಿ ಹಾಕಿ ಹೋಮ ಮಾಡ್ದಂಗೆ ಆಗುತ್ತಷ್ಟೇ. ಮತ್ತು ಅದನ್ನು ಕೆಡವಿ ಇದು ಮಾಡೋದು ಕಷ್ಟ ಆಗಲ್ಲ, ಜಾಗನೇ ಇದಾಗೋಗ್ಬಿಡುತ್ತೆ. ಸೊ ಅದಕ್ಕೂ ನೆಡೋಕ್ಕೂ ಮುಂಚೆನೇ ನೀಟಾಗಿ ನೋಡಿಕೊಂಡು ಚೆನ್ನಾಗಿ ಒಂದಲ್ಲ ಎರಡಲ್ಲ 10 ಕಡೆ ನೋಡಿ ಚೆನ್ನಾಗಿ ಒಳ್ಳೆ ಸಸಿ ತಗೊಂಡು ನೆಡಿ. ಮತ್ತು ಹಾಗೆ ಈ ರೈತರಿಗೆ ಯಾರಿಗಾರು ಗೊತ್ತಿದ್ರೆ, ನಮ್ಮ ಹಳ್ಳಿ ಊರವ್ರಿಗೆ, ರೈತ ಬಾಂಧವ್ರಿಗೆ ಯಾರಿಗಾರು ಗೊತ್ತಿದ್ರೆ ಇದ್ರ ಬಗ್ಗೆ, ಇದು ಏನು ಕಾಯಿಲೆನೋ ಇಲ್ಲ ಸಸಿ ಪ್ರಾಬ್ಲಮ್ಮೋ ಏನು, ತೆಂಗಿನ ಮರದ್ದು ಏನಾದ್ರು ತೊಂದರೆನೋ ಏನಾದ್ರು ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.